ಇದು ನೋಡಿ, ದಯವಿಟ್ಟು ಇದನ್ನು ಗಮನಿಸಿ, ಇಂಥವನ್ನೆಲ್ಲ ವರದಿ ಮಾಡಿ ನೋಡಿ. ಇಲ್ಲಿ ಕುಮಾರಿ ಒಂದ್ ಹೆಸರು ಹುಡುಗಿ 14 ವರ್ಷ, ಇನ್ನೊಂದು ಹುಡುಗಿ ಒಂದೇ ಕುಟುಂಬದ ಇಬ್ರು ಹುಡುಗಿಯರು ಕಾಣೆ ಆಗ್ತಾರೆ, ಹೇಳ್ತಾರೆ ಪತ್ತೆ ಆಗಿದೆ ಅಂತ ಹೇಳಿ. ಆಕ್ಚುಲಿ ಅವ್ರದ್ದು ಡೆಡ್ ಬಾಡಿ ಬಿದ್ದಂತದ್ದು, ಆಮೇಲೆ ಅದನ್ನ ಅಕ್ರಮವಾಗಿ ಭೂತ್ ಹಾಕಿದ್ದು ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಲಭ್ಯ ಆಗಿದೆ. ಒಂದೇ ಮನೆಯಿಂದ ಇಬ್ಬಿಬ್ರು ಕಾಣೆ ಆಗ್ತಾರೆ ರೀ. ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವರು? ಇಂಥವು ಎಷ್ಟು ಬೇಕು ನಮಗೆ? ಇನ್ನೊಂದು ಹುಡುಗಿ 19 ವರ್ಷದ ಹುಡುಗಿ ಪತ್ತೆಯಾಗದ ಪ್ರಕರಣ ದಯವಿಟ್ಟು ನೋಡಿ. ಇದನ್ನು ಪತ್ತೆಯಾಗದ ಹುಡುಗಿ ಪತ್ತೆನೇ ಆಗಿಲ್ಲ, ಹುಡುಗಿ ಪತ್ತೆನೇ ಆಗಿಲ್ಲ. ದೇವಸ್ಥಾನಕ್ಕೆ ಅಪಮಾನನ ಇದು? ದೇವಸ್ಥಾನಕ್ಕೆ ಏನಾದ್ರು ಅಪಚಾರನ ಇದು? ಪತ್ತೆ ತೋರಿಸಿಲ್ಲ ನಿಮಗೆ. ಎಷ್ಟು ತೋರಿಸಲಿ ಪತ್ತೆಯಾಗದ ಹುಡುಗಿಯರು ಧರ್ಮಸ್ಥಳದಲ್ಲಿನೇ, ಬೇರೆ ಕಡೆ ಎಲ್ಲ, ಧಾರವಾಡ ಎಲ್ಲ, ಹುಬ್ಳಿ ಎಲ್ಲ, ಬೆಂಗಳೂರೆಲ್ಲ, ಡೆಲ್ಲಿ ಎಲ್ಲ ಧರ್ಮಸ್ಥಳದಲ್ಲಿನೇ. ಅಪಚಾರನ ಇದು? ಬಿಜೆಪಿ ಅವರು ಹೋಗಿ ಹುಡುಕಂತೇಳಿ ಅವನ್ನ ಬರ್ತಾ ಇದಾರೆ ಪಾದಯಾತ್ರೆ. ಜೆಡಿಎಸ್ ನವರು ನಾಳೆ ಬಿಜೆಪಿ ಅವರು ಹುಡುಕಂತೇಳಿ ಹುಡುಕೊಡಿ ಅವ್ರಿಗೆ. ಎಲ್ಲ ಪಾಪ ಅಳ್ತಿರ್ತಾರೆ, ಹೆದರ್ಕೊಂಡು ಕೂತ್ಕೊಂಡಿರ್ತಾರೆ. ಮಹೇಶ್ ಶೆಟ್ಟರ್ಗೆ ಬಂಧನ ಆದ್ರೆ ನಮ್ಮನ್ನ ಎಲ್ಲಿ ಬಿಡ್ತಾರೆ ಅಂತ ಹೆದರ್ಕೊಂಡು ಕುಂತಿರ್ತಾರೆ ಅವರು. ಅದ್ರ ಸಲುವಾಗಿ ಮಹೇಶ್ ಶೆಟ್ಟರ್ನ ಹಿಡಿದು ಬಂಧನ ಮಾಡೋದು, ಹಿಡಿದು ನಮ್ಮ ಮೇಲೆ ಎಫ್ಐಆರ್ ಹಾಕೋದು. ದಿನಕ್ಕೆ 4 ಎಫ್ಐಆರ್, 5 ಎಫ್ಐಆರ್ ತಗೊಳ್ಳಿ. ಇದನ್ನೆಲ್ಲ ನಿಮ್ಗೆ ಕೊಡ್ತೀನಿ, ಎಲ್ಲಾ ಕಾಪಿನೂ ಕೊಡ್ತೀನಿ. ಹುಡುಕರಿ ಅವ್ರನ್ನ, ಬಿಜೆಪಿ ಅವರು ಹುಡುಕಂತೇಳಿ ನೋಡಿ. ಎಲ್ಲವೂ ಕೂಡ ಪತ್ತೆ ಆಗಿರುವುದಿಲ್ಲ ಹುಡುಗಿಯರು ಪತ್ತೆ ಆಗಿರುವುದಿಲ್ಲ. ಎಲ್ಲಿ ಹೋದ್ರಂಗಳ ಹೆಣ್ಮಕ್ಳು? ಪೊಲೀಸ್ ಸ್ಟೇಷನ್ ಅವರು ಕೊಟ್ಟಿ ಸ್ವಾಮಿ, ಇದನ್ನ ಹೋರಾಟಗಾರರನ್ನು ತಯಾರು ಮಾಡಿದ್ದಲ್ಲ. ಇದಕ್ಕೆ ಉತ್ತರ ಕೊಡಿ ಯಾರಾದ್ರು. ದೇವಸ್ಥಾನಕ್ಕೆ ಅಪಪ್ರಚಾರ ಅಂತೆ, ದೇವ್ರಿಗೆ ಅಪಪ್ರಚಾರ ಅಂತೆ, ದೇವಮಾನವರಿಗೆ ಅಪಪ್ರಚಾರ, ಎಲ್ಲಾ ಕಡೆ ಸ್ಟ್ರೈಕ್ ಅಂತ. ಎಲ್ಲ ಒಂದೊಬ್ಬರಿಗೆ 500 300 ರೂಪಾಯಿ ಕೊಟ್ಟು ದಂಧೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಉತ್ತರ ಕೊಡಬೇಕು ಬಿಜೆಪಿ ಅವರು. ಹಿಂದೂ ಪರವಾಗಿ ಅಂತಾರಲ್ಲ, ಇದಕ್ಕೆ ಉತ್ತರ ಕೊಡ್ರಿ. ಮೊದಲಕ್ಕೆ ಹೆಣ್ಣು ಹೆಂಗೆ ಅಪವಿತ್ರ ಆಗ್ತಾಳೆ? ಹೆಣ್ಣಿನ ಮೇಲೆ ಅತ್ಯಾಚಾರ ಆದ್ರೆ ಹೆಣ್ಣು ಹೆಂಗೆ ಅಪವಿತ್ರ ಆಗ್ತಾಳೆ? ಅದಕ್ಕೆ ಉತ್ತರ ಕೊಡಲೇಬೇಕು.